ಯಮಲೋಕಕ್ಕೆ ದಾರಿ ತೋರುವ ಈ 4 ಬಾಗಿಲುಗಳ ಬಗ್ಗೆ ನಿಮಗೆ ಗೊತ್ತೇ? ಗರುಡ ಪುರಾಣದ ಪ್ರಕಾರ ಯಮಲೋಕವು 4 ಪ್ರವೇಶ ದ್ವಾರಗಳನ್ನು ಅಂದರೆ ಬಾಗಿಲುಗಳನ್ನು ಹೊಂದಿದೆ. ಈ 4 ಪ್ರವೇಶ ದ್ವಾರಗಳ ಮೂಲಕ ಆತ್ಮಗಳು ಯಮಲೋಕವನ್ನು ತಲುಪುತ್ತದೆ. ಆತ್ಮಗಳು ಪಾಪ ಪುಣ್ಯಗಳ ಆಧಾರದ ಮೇಲೆ ಪ್ರವೇಶ ದ್ವಾರವನ್ನು ನಿಗದಿಪಡಿಸಲಾಗುತ್ತದೆ. ಯಾವ ಕೆಲಸ ಮಾಡಿದ ಆತ್ಮಗಳು ಯಾವ ಪ್ರವೇಶ ದ್ವಾರದ ಮೂಲಕ ಯಮಲೋಕವನ್ನು ಸೇರುತ್ತದೆ? ಆತ್ಮಗಳಿಗೂ ಯಮಲೋಕಕ್ಕೂ ಇರುವ ಸಂಬಂಧವೇನು? ಮರಣ ಮತ್ತು ಮರಣದ ನಂತರದ ಜೀವನದ ಮೇಲೆ ಬೆಳಕು ಚೆಲ್ಲುವ ಗರುಡ ಪುರಾಣವು ಸಾವಿನ ಒಡೆಯನಾದ ಯಮರಾಜನ ಅರಮನೆಯನ್ನು ಪ್ರವೇಶಿಸುವ ಕುರಿತು ಹೇಳುತ್ತದೆ. ವಾಸ್ತವವಾಗಿ ಗರುಡ ಪುರಾಣವು ಹಿಂದೂ ಧರ್ಮದ ಒಂದು ಪ್ರಮುಖ ಗ್ರಂಥಗಳಲ್ಲಿ ಒಂದಾಗಿದೆ. ಇದರಲ್ಲಿ ಜೀವನದ ಜನನ ಮರಣ ಚಕ್ರ, ನರಕಲೋಕ, ಸ್ವರ್ಗಲೋಕ ಮತ್ತು ಮನುಷ್ಯರ ಕರ್ಮಗಳ ಫಲಿತಾಂಶಗಳ ಬಗ್ಗೆ ಎಲ್ಲವನ್ನು ವಿವರವಾಗಿ ವಿವರಿಸಲಾಗಿದೆ. ಇಂದು ನಾವು ಗರುಡ ಪುರಾಣದ ಪ್ರಕಾರ ಯಮಲೋಕವನ್ನು ಪ್ರವೇಶಿಸುವ ಆತ್ಮಗಳು ಅವರ ಕರ್ಮದ ಪ್ರಕಾರ ಯಾವ ಬಾಗಿಲಿನ ಮೂಲಕ ಪ್ರವೇಶವನ್ನು ಪಡೆಯುತ್ತವೆ ಮತ್ತು ಯಮಲೋಕದಲ್ಲಿ ಇರುವ ಭಗವಾನ್ ಯಮರಾಜನ ಅರಮನೆ ಯಾವುದು ಎಂಬುದನ್ನು ನೋಡೋಣ. 1. ಯಮಲೋಕದಲ್ಲಿ 4 ಪ್ರವೇಶ ದ್ವಾರಗಳಿವೆ. ಯಮಲೋಕದಲ್ಲಿ ಆತ್ಮಗಳಿಗೆ ಯಮಲೋಕವನ್ನು ಪ್ರವೇಶಿಸಲು 4 ಪ್ರವೇಶ ದ್ವಾರಗಳಿವೆ ಎಂದು ಗರುಡ ಪುರಾಣದಲ್ಲಿ ಉಲ್ಲೇಖಿಸಲಾಗಿದೆ. ಯಾವುದೇ ಒಂದು ಜೀವಿ ಅದರ ಜೀವಿತಾವಧಿಯಲ್ಲಿ ಯಾವ ಕ್ರಿಯೆಗಳನ್ನು ಮಾಡುತ್ತದೆಯೋ ಅದರ ಆಧಾರದ ಮೇಲೆ ಶಿಕ್ಷೆಯನ್ನು ಅನುಭವಿಸಬೇಕಾಗುತ್ತದೆ. ವಾಸ್ತವವಾಗಿ ಯಮಲೋಕವನ್ನು ಪ್ರವೇಶಿಸಲು 4 ದ್ವಾರಗಳನ್ನು ಉಲ್ಲೇಖಿಸಲಾಗಿದೆ ಮತ್ತು ಯಮರಾಜನ ಅರಮನೆಯು ಅನೇಕ ಯೋಜನೆಗಳಷ್ಟು ಉದ್ದ ಮತ್ತು ದೊಡ್ಡದಾಗಿದೆ. ಈ 4 ದ್ವಾರಗಳನ್ನು ಆತ್ಮದ ಕಾರ್ಯಗಳಿಗೆ ಅನುಗುಣವಾಗಿ ವಿಂಗಡಿಸಲಾಗಿದೆ. 2. ಪೂರ್ವದ್ವಾರ. ಯಮಲೋಕದ ಪೂರ್ವದ್ವಾರವು ನಿಪುಣ ಯೋಗಿಗಳು, ಮಹಾನ್ ತಪಸ್ವಿಗಳು, ಋಷಿಗಳು ಮತ್ತು ಸಂತರಿಗಾಗಿ ಮಾಡಲ್ಪಟ್ಟಿದೆ. ಈ ಪುಣ್ಯಾತ್ಮರು ಮಾತ್ರ ಈ ಬಾಗಿಲಿನಿಂದ ಪ್ರವೇಶ ಪಡೆಯುತ್ತಾರೆ. ಇಂಥವರ ಆತ್ಮಗಳು ಯಮಲೋಕವನ್ನು ತಲುಪಿದಾಗ ಪೂರ್ವದ ಬಾಗಿಲು ತೆರೆಯುತ್ತದೆ. ಗರುಡ ಪುರಾಣದಲ್ಲಿ ಈ ಬಾಗಿಲು ಅನೇಕ ವಿಧದ ರತ್ನಗಳು ಮತ್ತು ಮುತ್ತುಗಳಿಂದ ಕೂಡಿದೆ. ಪುಣ್ಯ ಕಾರ್ಯಗಳನ್ನು ಮಾಡುವ ಆತ್ಮಗಳನ್ನು ಸ್ವಾಗತಿಸಲು ಗಂಧರ್ವರು, ಅಪ್ಸರೆಯರು ಮತ್ತು ದೇವತೆಗಳು ಈ ದ್ವಾರದಲ್ಲಿ ನಿಂತಿರುತ್ತಾರೆ ಎಂದು ಹೇಳುತ್ತದೆ. ಪುಣ್ಯಾತ್ಮರು ಈ ಬಾಗಿಲಿನ ಮೂಲಕ ಪ್ರವೇಶಿಸಿದಾಗ ಮೊದಲು ಅವರ ಮೇಲೆ ಹೂಗಳನ್ನು ಸುರಿಸಲಾಗುತ್ತದೆ. ನಂತರ ಚಿತ್ರಗುಪ್ತನು ಅವರನ್ನು ಗೌರವಿಸುತ್ತಾನೆ ಮತ್ತು ಅವರಿಗೆ ಸ್ವರ್ಗದ ಮಾರ್ಗವನ್ನು ನೀಡುತ್ತಾನೆ. 3. ಪಶ್ಚಿಮ ದ್ವಾರ. ಯಮಲೋಕದ ಪಶ್ಚಿಮ ದ್ವಾರವು ದಾನ ಮತ್ತು ಒಳ್ಳೆಯ ಕಾರ್ಯಗಳನ್ನು ಮಾಡುವ ಆತ್ಮಗಳ ಪ್ರವೇಶಕ್ಕಾಗಿ ಇರುತ್ತದೆ. ತಮ್ಮ ಜೀವನದಲ್ಲಿ ಯಾವಾಗಲೂ ಧರ್ಮವನ್ನು ಅನುಸರಿಸಿದ ಮತ್ತು ನಿಸ್ವಾರ್ಥವಾಗಿ ಎಲ್ಲರಿಗೂ ಸೇವೆ ಸಲ್ಲಿಸಿದ ಅಥವಾ ತೀರ್ಥಯಾತ್ರೆಯಲ್ಲಿ ಅಥವಾ ಯಾವುದೇ ಯಾತ್ರಾಸ್ಥಳದಲ್ಲಿ ತಮ್ಮ ಜೀವನವನ್ನು ತ್ಯಾಗ ಮಾಡಿದ ಜನರ ಆತ್ಮಗಳು ಪಶ್ಚಿಮ ದ್ವಾರದ ಮೂಲಕ ಯಮಲೋಕವನ್ನು ಪ್ರವೇಶಿಸುತ್ತದೆ. ಈ ಬಾಗಿಲು ರತ್ನ ಇತ್ಯಾದಿಗಳಂತಹ ಅಮೂಲ್ಯ ವಸ್ತುಗಳಿಂದ ಕೂಡಿದೆ. 4. ಉತ್ತರ ಬಾಗಿಲು. ಸತ್ಯವಂತರು, ತಮ್ಮ ಹೆತ್ತವರಿಗೆ ಸೇವೆ ಸಲ್ಲಿಸುವವರು, ಜನರಿಗೆ ಸಹಾಯ ಮಾಡುವವರ ಆತ್ಮಗಳು ಉತ್ತರ ದ್ವಾರದ ಮೂಲಕ ಯಮಲೋಕವನ್ನು ಪ್ರವೇಶಿಸುತ್ತದೆ. 5. ದಕ್ಷಿಣ ದ್ವಾರ. ಈ ದ್ವಾರವು ಅತ್ಯಂತ ನೋವಿನಿಂದ ಕೂಡಿದ ದ್ವಾರವಾಗಿದೆ ಮತ್ತು ಈ ದ್ವಾರವು ಇತರೆ ದ್ವಾರಗಳಿಗಿಂತ ಸಂಪೂರ್ಣವಾಗಿ ಭಿನ್ನವಾಗಿರುತ್ತದೆ. ತಮ್ಮ ಜೀವನದುದ್ದಕ್ಕೂ ಪಾಪಗಳನ್ನು ಮಾಡಿದ ಜೀವಿಗಳಿಗೆ ಮಾಂಸಾಹಾರ ಸೇವಿಸುವ, ಮದ್ಯ ಸೇವಿಸುವ, ತಂದೆ ತಾಯಿಗೆ ನೋವುಂಟು ಮಾಡುವ, ದೇವರನ್ನು ನಂಬದ ಪತಿ ಪತ್ನಿಯರಿಗೆ
ದ್ರೋಹ ಬಗೆಯುವ ಮತ್ತು ಇತರ ಪಾಪ ಕಾರ್ಯಗಳನ್ನು ಮಾಡುವ ಆತ್ಮಗಳು ದಕ್ಷಿಣದ ಬಾಗಿಲಿನಿಂದ ಪ್ರವೇಶಿಸಬೇಕು. ಈ ದ್ವಾರವನ್ನು ತಲುಪುವ ಮುಂಚೆಯೇ ಆತ್ಮವು ಅನೇಕ ರೀತಿಯ ಹಿಂಸೆಗಳನ್ನು ಅನುಭವಿಸುವ ಮೂಲಕ ಯಮಲೋಕವನ್ನು ಪ್ರವೇಶಿಸುತ್ತದೆ. ಆತ್ಮವು ಯಮಲೋಕಕ್ಕೆ ಈ ಮೇಲಿನ 4 ದ್ವಾರದ ಮೂಲಕ ಪ್ರವೇಶವನ್ನು ಪಡೆದುಕೊಳ್ಳುತ್ತದೆ. ಈ 4 ದ್ವಾರಗಳಲ್ಲಿ 3 ದ್ವಾರಗಳು ಸದ್ಗುಣಶೀಲರಿಗೆ ಪ್ರವೇಶವನ್ನು ನೀಡಿದರೆ, 1 ದ್ವಾರವು ಪಾಪಗಳಿಂದ ಕೂಡಿದ ಆತ್ಮಗಳಿಗೆ ಪ್ರವೇಶವನ್ನು ನೀಡುತ್ತದೆ. ಸ್ನೇಹಿತರೆ, ಈ ನನ್ನ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ಶೇರ್ ಮಾಡಿ, ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ.